ಸರ್ಕಾರ ಜಿಲ್ಲಾಡಳಿತ ಎಚ್ಚರಿಕೆ ಮಧ್ಯೆ ಕೂಡ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಮುಂದುವರೆದಿದೆ ಅಂತ ಹೇಳ್ಬೋದು. ಈಗ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಏನು ಸಂತ್ರಸ್ತ ಮಹಿಳೆಯರು ಅಂತ ಹೇಳ್ಬೋದು ಅಥವಾ ನೊಂದ ಮಹಿಳೆಯರು ಅಂತ ಹೇಳ್ಬೋದು, ಈಗ ಪ್ರಮುಖವಾಗಿ ಈ ಒಂದು ಫೈನಾನ್ಸ್ ಕಿರುಕುಳ ಏನಂದರೆ ಒಂದು 4 ರಿಂದ 5 ಸ್ವಸಹಾಯ ಸಂಘ ಆಗಿರ್ಬೋದು, ಸ್ಥಳೀಯ ಫೈನಾನ್ಸ್ಗಳಿಂದ ಒಂದು ಸಾಲವನ್ನು ಪಡೆದಂಥ ಏನು ತಾಯಂದಿರಿದ್ದಾರೆ ಅವರಿಗೆ ಈಗ ಕಿರುಕುಳ ಕೊಡ್ತಾ ಇದ್ದಾರೆ. ಅವರೇ ಈಗ ಈ ಫೈನಾನ್ಸ್ ಕಿರುಕುಳ ನಿಲ್ಲಿಸುವಂತೆ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಗೆ ಬಂದಿರತಕ್ಕಂಥದ್ದು. ಬನ್ನಿ ನಮ್ಮ ಜೊತೆ ಮಾತನಾಡೋದಕ್ಕೆ ತಾಯಂದಿರು ಕೇಳೋಣ. ಅಮ್ಮ ಎಲ್ಲೆಲ್ಲಿ ಸಾಲ ತೊಗೊಂಡಿದ್ರಿ? ನಾವ್ರಿ ಎಲ್ಲೆಟ್ಟಿ ರೀ, ಗ್ರಾಮ ಶಕ್ತಿ ರೀ, ಬಂಧನ ಮತ್ತೆ ಚೈತೇನ್ ರೀ, ಬೈಲೊಂಗಲದ ಐತ್ರಿ. ಒಂದ್ ತೊಂದಲ್ಲಿ 50 ರೀ, ಒಂದ್ ತೊಂದಲ್ಲಿ 75 ರೀ, 1 ಲಕ್ಷ ಇಷ್ಟು ತೊಗೊಂಡ್ರಿ. ಎಲ್ಲಾ ಕೂಡಿ ಒಂದು 3 ಲಕ್ಷ ರೂಪಾಯಿ. ಈಗ ಅದ ನೀವು ತುಂಬೇ ಬಿಡ್ರಿ ಅಷ್ಟು ಅಂತಾರ. ಇದ್ರ ತುಂಬ ನೀವು ಅಷ್ಟು ಕ್ಲಿಯರ್ ಮಾಡಿ ನಿಮ್ಮ ಸಂಘ ತಕೊಂಡ್ಬಿಡ್ರಿ. ನೀವು ಯಾರು ಸಂಘ ಇಟ್ಕೋಬೇಡ್ರಿ. ಇಟ್ಕೋಬೇಡ್ರಿ, ತಗೋತಾಬಿಡ್ರಿ. 3 ಲಕ್ಷ ರೂಪಾಯಿ ನಾವು ಎಲ್ಲಿಂದ ತುಂಬೇಕ್ರಿ? ಎಲ್ಲಾ ಸಂಘನಾಗ ಅಷ್ಟು ಕುಡ್ಕರಿ ನಮ್ಗೆ ತುಂಬಾಕ ಆಗುದಿಲ್ಲ. ಏನ್ ಮಾಡ್ತೀರಿ ಮಾಡ್ಕೋರಿ. ಮುಂಜಾನೆ ಎದ್ದು ಕುಡ್ಲಾರಿ ನಾವ್ ಹೇಳುದಿಲ್ಲ, ಅವು ಬಂದು ಕುಂದಿರ್ತಾರ ಮನೆ. ಅಮ್ಮ, ನೀವು ಸಾಲ ಬೇಡ ಅಂದ್ರೆ ಸಾಲ ಕೊಟ್ಟಿದ್ರು, ಈಗ ಯಾವ ರೀತಿ ಕಿರುಕುಳ ಕೊಡತ್ತಾರೆ? ಕಿರುಕುಳ ಅಂದ್ರೆ ಈ ಬೆಳಗಿನ 7 ಗಂಟೆ 7:15 ಅಂದ್ರೆ ಬರ್ತಾರ್ರಿ ಸರ್. ಬಂದು ಈಗ ಕಟ್ಲೇಬೇಕು. ನೀವು ಏನಾದ್ರ ಮಾಡ್ರಿ, ಆದ್ರೆ ನಮ್ಗೆ ದುಡ್ಡು ಕಟ್ಟಬೇಕು. ನೀ ಎಲ್ಲಿ ಮಠ ಹೋಗಿ ಅಲ್ಲಿ ಮಠ ನಾವು ಬರ್ತೇವಿ. ಹೋಗಿ ನೀನು ಪೊಲೀಸ್ ಠಾಣಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ, ಕೊಡೋಗು. ಅಲ್ಲಿ ನಮಗ್ ಗೊತ್ತೈತಿ ಹೇಳೋದು. ನೀ ಏನ್ ಮಾಡ್ತಿ ಮಾಡ್ಕೋ, ನೀವು ಹೆಂಗ್ ಕಟ್ಟಿಸ್ಕೋತೇವಿ ಅಂತೇಳಿ ನಮಗ ಟಾರ್ಚರ್ ಕೊಡ್ತಾರ್ರಿ ಸರ್. ಎಷ್ಟು ಸಂಘದಾಗ ಎಷ್ಟು ಸಲ ತೊಗೊಂಡಿದ್ರಮ್ಮ ನೀವು? ನಾನ್ರಿ ಬೇಸಸ್ದಾಗ 90 ತಗೊಂಡಿನ್ರಿ. ಇನ್ ಒಂದ್ 6 ಕಂತ ಐತ್ರಿ, ಒಂದ್ 12 ಕಂತ ಐತಿ, ಒಂದ್ 14 ಕಂತ ಐತ್ರಿ. ಮತ್ತ ಚೈತನ್ಯದಾಗ ತಗೊಂಡೇನ್ರಿ. ಚೈತನ್ಯದಾಗೂ 6 ಕಂತ ಹಿಂಗ 8 ಕಂತ ಉಳ್ದ ಮುಟ್ಟಾಕ್ ಬಂದಾವ್ರಿ ಸರ್. ನಾವೇನ್ ಈಗ ಸದ್ದಂತಿ ತಗೊಂಡಿದ್ದಲ್ರಿ. ಮುಟ್ಟಾಕ್ ಬಂದ್ರು ನಮಗ ಇಲ್ಲಿ ಮಠ ನಾವ್ ಏನವ್ರಿಗೇನೋ ತೊಂದ್ರೆ ಕೊಟ್ಟಿಲ್ರಿ. ಈಗ ಯಾರ್ದೋ ಏನೋ ನೋಡ್ಕಾರ ನಮಗ ಹಂಗ ಕಟ್ಟಿಸ್ಕೊಲಿ ಹೋಗೋಂಗೇನ ಇಲ್ಲ. ನಾವು ಕಟ್ಲೇಬೇಕು. ಅದ್ರಾಗ ಅವತ್ತನ ನೋಡ್ರಿ, ಒಬ್ಬ ಹೆಣ್ಮಗಳು ಮೋರ್ಚ್ ಬಂದ್ ಬಿದ್ಲಿ, ದವಾಖಾನಿಂದ ಸೂಜಿ ಹಾಕೊಂಡ್ ಬಂದಾಡ್ರಿ, ಕರ್ಕೊಂಡ್ ಬಂದ ಕಟ್ಟಿಸ್ಬೇಕು ನೀವು ಅಂತಾರ್ರಿ ನಮಗ. ಅಲ್ಲೇ ಕೈಯಾಗ ಸೂಜಿ ಐತ್ರಿ ಸಾಹೇಬ್ರ, ಅಲ್ಲೇ ಬಿದ್ಲ್ರಿ. ಬಿದ್ರು ಅವ್ರ ಕೇಳಿಲ್ರಿ ನಮಗ. ಅದ್ರ ನೀವು ಕಟ್ಲೇಬೇಕು. ಸಂಘ ಬ್ಯಾಡ ಅಂದ್ರು ಕೊಟ್ರಲ್ಲ. ಬೇಸಸ್ರಿ ಬ್ಯಾಡ ಅಂತೀರಿ. ನಾವ್ ಬಿಟ್ಟಿದ್ದೀವ್ರಿ ಸರ್. ಅದನ್ನ ಬಿಟ್ಟು ಹೊಳ್ಳಿ ಅದನ್ನ ಮತ್ತೆ ಹೊಳ್ಳಿ ರಿಟರ್ನ್ ನಮಗ ತಗೋರಿ, ನಿಮ್ ಚಲೋ ಮಾಡ್ಕೊಂಡ್ ಬಂದಿದ್ದೀವ್ರಿ ನಾವು ಮೊದಲಿನಿಂದ. ಅದ್ರ ಚಲೋ ನಡೆಸ್ಕೊಂಡ್ರಿ, ತಗೋರಿ. ಈ ಕಾಡತ್ತಾರಿ ಸರ್. ಇಲ್ರಿ ಸರ್, ನಾವ್ ಒಟ್ಟ ಕಟ್ಟಾಕಂತಿ ನಮ್ಗೆ ಯಾವ ಸಂಘಿಗೆ ಆಗುದಿಲ್ರಿ ಸರ್. ನಮ್ಗೆ ಹೆಂಗ ಕಿರುಕುಳ ಕೊಟ್ಟಿದಾರ್ರಿ, ಆದ್ರೆ ನಮಗ್ ದುಡಿಕೆ ಅಂತ ಇಲ್ರಿ. ನಂದು ಕಾಲ್ ಪ್ರಾಬ್ಲಮ್ ಆಗೇತ್ರಿ, ನನಗೆ ಕಟ್ಟಾಕ ಮಾತ್ರ ಆಗುದಿಲ್ರಿ ಸರ್. ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದೇವ್ರಿ ಸರ್. ಎಲ್ಲಾ ಕಡೆ ಕೊಟ್ಟೇವ್ರಿ. ಮತ್ತ ಸರ್ ಹೇಳ್ಯಾರ್ರಿ, ಹೇಳಿರಿನೂ ಅವ್ರು ಏನ್ ಕೇಳವಲ್ರಿ. ತಹಸೀಲ್ದಾರ್ ಸರ್ಗೂ ಕೊಟ್ಟು ಬಂದೇವ್ರಿ. ಆದ್ರೂ ನಮ್ಮ ಮನಿಗ್ ಬರೋದ್ ಬಿಡವಲ್ರಿ. ನಮ್ಮ ಮನೆಯವ್ರಿಗೆ ಈಗ 4 ವರ್ಷ ಆತ್ರಿ ಆರಾಮಿಲ್ದಾರಿ. ಅಂತಾದ್ರಾಗೂ ನಾವು ಕಟ್ಕೊಂತ ಬಂದೇವ್ರಿ ಸರ್. ಅಂತಾದ್ರಾಗೂ ನಾವು ಬಿಟ್ಟಿಲ್ರಿ, ಕಟ್ಕೊಂತ ಬಂದೇವಿ. ಈಗ 4 ವಾರ ಆತ್ ನಮಗ್ ತ್ರಾಸ ಆಗೈತಿ. ನಾವ್ ಕಟ್ತೇವ್ ಅಂದ್ರು ನಮ್ಮನ್ನ ಕೇಳವಲ್ರಿ ಸರ್. ಒಟ್ಟ ಎಷ್ಟು ಟಾರ್ಚರ್ ಅಂದ್ರೆ, ಯಾವರ ಫೋನ್ ಬಂದ್ರೆ ನಮಗೆ ಅಂಜಿಕ್ ಬಂದಂಗ ಆಗತೈತ್ರಿ. ಒಂದ್ ಗಾಡಿ ಬಂದ್ರೆ ಅಂಜಿಕ್ ಬಂದಂಗ ಆಗತೈತ್ರಿ. ಆ ನಮ್ಮನಿ ಟಾರ್ಚರ್ ಕೊಡಾಕತ್ತಾರ್ರಿ. ಮತ್ ಒಳಗ್ ಕರೆದ್ರೆ ಒಳಗ್ ಬರುದಿಲ್ರಿ ಸರ್. ಅವ್ರು ಹೊರಗ್ ನಿಂತ ಬಾಯ್ ಮಾಡ್ತಾರ್ರಿ. ಹ್ಞೂನ್ರಿ, ಕಿಮ್ಮತ್ ತೆಗಿದ್ರಿ. ಆಜು ಬಾಜು ಸರಿ ಇಲ್ರಿ ಸರ್. ಮತ್ತೆ ಒಳಗ್ ಬರ್ರಿ ಸರ್ ಅಂತಂದ್ರೂ ಕೇಳುದಿಲ್ರಿ ಸರ್. ಹೊರಗ್ ನಿಂತ ಟಾರ್ಚರ್ ಕೊಡ್ತಾರ್ರಿ. ಒಳಗ್ ಬಂದು ಕಟ್ರಿ. ಒಬ್ಬೊಬ್ರೇ ಇರ್ತೀವಿ. ಆರಾಮಿಲ್ದಾರದಾರ ನೋಡ್ರಿ, ಇಲ್ಲ ನಿಮ್ಗೆ ಬೇಕಾದ್ರೆ ರಿಪೋರ್ಟ್ ಎಲ್ಲ ತೋರಿಸ್ತೇವ ಅಂದ್ರು ಅವನ್ ತಗೊಂಡ್ ನಾವೇನ್ ಮಾಡೋಣ್ರಿ? ನಮಗ್ ದುಡ್ಡು ಕಟ್ರಿ ನೀವು. ಈಗ ಅದಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಬಂದಿರಿ, ಏನ್ ಮನವಿ ಮಾಡತ್ತೀರಿ ಅವ್ರಿಗೆ? ಈಗ ನಾವು ಸಾಲ ತುಂಬದ ಆಗೋದಿಲ್ಲ, ನಮ್ಗೆ ಒಟ್ಟ ಆಗುದನ ಇಲ್ರಿ. ನಮಗ ಎಷ್ಟು ಸಂಘದಲ್ರಿ, ನಮ್ಮ ಅಷ್ಟು ಕ್ಯಾನ್ಸಲ್ ಮಾಡ್ಬೇಕು. ನಮಗ ತುಂಬಾಕ್ ಮಾತ್ರ ಆಗೋದಿಲ್ರಿ. ಈಗ ಒಬ್ಬ ಬರದೇವ್ರಿ, ನಾ ದುಡ್ಯಾಕ್ ಹೋಗೋದಾಕ್ರಿ ಅಂತಕ್ ನಾ ಹೆಂಗ್ ತುಂಬಬೇಕು ಹೇಳ್ರಿ? ಈಗ ಇವ್ರಿಗೆ ಕಾಯಿಪಲ್ಲೆ ಮಾಡ್ತಾರ, ಕಾಯಿಪಲ್ಲೆ ವ್ಯಾಪಾರ ಇಲ್ಲ. ಏನ್ರಿ ಆಗೋದಿಲ್ರಿ ಸರ್. ಆಗೋದಿಲ್ಲ ಅಂದ್ರ ಆಗೋದಿಲ್ಲ ಬಿಡ್ರಿ, ಸಷ್ಟ ಆಗೋದಿಲ್ರಿ. ಯಾಕಂದ್ರ ನಮಗ್ ಪ್ರಾಬ್ಲಮ್ ಆಗೇತ್ರಿ. ಈಗ ವ್ಯಾಪಾರ ಇಲ್ರಿ, 3 ತಿಂಗಳು ಹೊತ್ತಾತ. ಆದ್ರೂ ನಾವು ಕಷ್ಟಪಟ್ಟ ಇದ್ದಿದ್ ಬಂಗಾರ ಸಮಯ ಮಾರಿ ತುಂಬಿದೇವ್ರಿ. ಮತ್ತೆ ನಿಮ್ಗೆ ಇಟ್ಕೊಂಡ್ ಹೇಳೋದು ಅಂತಂದ್ರ ಇರ್ಲಿ, ನಮಗ ಮಾಡಿದೇವಿ ನಾವ್. ಅದ್ರಗಳು ತಿಂದೇವಿ ಅಂತಂದ್ರ ತುಂಬುದ್ ಬೇಡ ಅಂತ ಬಿಟ್ಟಿಲ್ರಿ, ತುಂಬ್ಕೊಂಡ್ ಬಂದೇವಿ. ಈಗ ಬರ್ಬರ್ತೇನ್ ನಾನು ನೀವ್ ಹೋದ ವಾರ 1 ಕಂತ ಬಂದ್ ಮಾಡಿದ್ದಕ್ಕೆ ನನಗೆ ಏನ್ ಮಾತಾಡಿರಲ್ಲ, ಅಲ್ಲಿಗೆ ಇದಾಗ್ಬಿಟ್ಟತ್ ನೋಡಿ. ಇದು ಏನಂದ್ರೆ ಕಿತ್ತೂರಿನಲ್ಲಿ ಕೂಡ ಫೈನಾನ್ಸ್ ಕಿರುಕುಳದಿಂದ ಏನು ಮಹಿಳೆಯರೀಗ ನೊಂದು ಹೋಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಾವೀಗ ಏನು ಸಾಲವನ್ನು ಬರ್ಸೋಕ್ಕಾಗೋದಿಲ್ಲ. ಹಾಗೆ ಪ್ರಮುಖವಾಗಿ ನಾವು ಜಿಲ್ಲಾಧಿಕಾರಿ ಮನವಿ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಏನು ಕಂತುಗಳನ್ನು ತುಂಬಬೇಕು, ಬಂಗಾರ ಸೇರಿದಂತೆ ಎಲ್ಲವನ್ನು ಕೂಡ ಒತ್ತೆ ಇಟ್ಟು ನಾವು ಹಣವನ್ನು ತುಂಬಿದ್ದೇವೆ. ಅವ್ರ ಮನೆಗೆ ಬಂದು ಕಿರುಕುಳ ಕೊಡ್ತಾ ಇದ್ದಾರೆ. ಆ ಕಿರುಕುಳವನ್ನು ತಪ್ಪಿಸಬೇಕು ಮತ್ತು ಯಾವುದೇ ರೀತಿಗೆ ನಾವು ಇನ್ನು ಸಾಲವನ್ನು ತುಂಬೋದಿಲ್ಲ ಅನ್ನೋಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸ್ತಿ, TV5 ಬೆಳಗಾವಿ.